ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿಜಯಾನಂದ ಕಾಶಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ತಪ್ಪೇನು? ಶಾಸಕ ವಿಜಯಾನಂದ ಕಾಶಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ಎಲ್ಲರೂ ಊಟ ಮಾಡಬೇಕಲ್ವಾ ಅಂತ ಹೇಳಿ ಕೂಡ ಶಾಸಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಸಮಸ್ಯೆ ಅಂತ ಉಪವಾಸ ಮಲ್ಗೋಕಾಗ್ತದ? ಹಾಗಾದ್ರೆ ಕೇಂದ್ರ ಕಬ್ಬಿಗೆ ಯೋಗ್ಯ ದರ ಯಾಕೆ ನಿಗದಿ ಮಾಡಲಿಲ್ಲ? ತಿನ್ನಬಾರ್ದು ಅಂದ್ರೆ ಮೋದಿ ಕೂಡ ಊಟ ಮಾಡೋದಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇಳಕಲ್ನಲ್ಲಿ ಶಾಸಕ ಕಾಶಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದರಲ್ಲಿ ತಪ್ಪು ಏನಿದೆ? ಎಲ್ಲರೂ ಕೂಡ ಊಟ ಮಾಡಬೇಕಲ್ವಾ ಅಂತ ಹೇಳಿ ಶಾಸಕ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿಜಯಾನಂದ ಕಾಶಪ್ಪನವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಅದರಲ್ಲಿ ತಪ್ಪೇನು? ಎಲ್ಲರೂ ಊಟ ಮಾಡಬೇಕಲ್ವಾ ಅಂತೇಳಿ ಕೂಡ ಹೇಳಿದ್ದಾರೆ. ತಿನ್ನಬಾರ್ದು ಅಂತ ಹೇಳಿದ್ರೆ ಮೋದಿ ಕೂಡ ಊಟ ಮಾಡೋದಿಲ್ವಾ? ಇಳಕಲ್ನಲ್ಲಿ ಶಾಸಕ ಕಾಶಪ್ಪನವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡ್ತಾರೆ. ನಂತರ ಡಿಸಿಎಂ ಮನೆಯಲ್ಲಿ ಸಿಎಂ ಊಟಕ್ಕೆ ಹೋಗ್ತಾರೆ. ಅಲ್ಲಿ ನಾಟಿ ಕೋಳಿಯ ವಿವಿಧ ಬಗೆಯ ಖಾದ್ಯಗಳನ್ನು ಕೂಡ ತಯಾರು ಮಾಡಿರ್ತಾರೆ. ಹಾಗಾದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ನಾಟಿ ಕೋಳಿಯ ಬ್ರೇಕ್ಫಾಸ್ಟ್ ಅನ್ನು ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಕೂಡ ವಿಜಯಾನಂದ ಕಾಶಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿನ್ನಬಾರ್ದು ಅಂತ ಹೇಳಿದ್ರೆ ಮೋದಿ ಕೂಡ ಊಟ ಮಾಡೋದಿಲ್ವಾ ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ.